ದೇಶಾದ್ಯಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಖಂಡಿಸಿ ಹಾಗೂ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಆಕ್ರೋಶ ತೀವ್ರಗೊಳ್ತಾ ಇದ್ದಂತೆ ಈವರೆಗೆ ಈ ವಿಚಾರದ ಬಗ್ಗೆ ತುಟಿ ಬಿಚ್ಚದ ಕ್ರೀಡಾ ಮತ್ತು ಚಲನಚಿತ್ರರಂಗದ ಅಗ್ರಮಾನ್ಯ ಸೆಲೆಬ್ರಿಟಿಗಳು ಅನಿವಾರ್ಯವಾಗಿ ಹೇಳಿಕೆ ನೀಡೋಕೆ ಮುಂದಾಗಿದ್ದಾರೆ. ಆದರೆ ಈ ಸೆಲೆಬ್ರಿಟಿಗಳ ಪೋಸ್ಟ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಜನಾಗ್ರಹಕ್ಕೆ ಸ್ಪಂದಿಸಿದ ಹಾಗೂ ಆಗಬೇಕು. ಅದೇ ವೇಳೆಗೆ ಆಡಳಿತಾರೂಢರನ್ನು ಸ್ವಲ್ಪವೂ ಎದುರು ಹಾಕೊಳ್ಬಾರದು ಅನ್ನೋ ಅತ್ಯಂತ ಸುರಕ್ಷಿತ ಮತ್ತು ನಾಜೂಕಿನ ನಡೆ ಎದ್ದು ಕಾಣುತ್ತೆ. ಕ್ರಿಕೆಟ್ ಜಗತ್ತಿನ ದೈತ್ಯ ಸಚಿನ್ ತೆಂಡೂಲ್ಕರ್ ಅವರ ಗುರುವಾರದ ಪೋಸ್ಟ್ ತಂದೆಯ ನೆನಪು ಮತ್ತು ತತ್ವಶಾಸ್ತ್ರದ ವಿಚಾರಗಳಿಂದ ಕೂಡಿದೆ. ತಮ್ಮ ತಂದೆ ಪ್ರಾಧ್ಯಾಪಕರಾಗಿದ್ರು ಅಂತ ಸ್ಮರಿಸುವ ಸಚಿನ್, ಸೋಲು ತಪ್ಪಲ್ಲ, ವಂಚನೆ ಮಾಡುವುದು ತಪ್ಪು, ಶಾರ್ಟ್ಕಟ್ ತಗೋಬೇಡಿ ಅನ್ನೋ ಸಾಲುಗಳನ್ನು ಬರೆದಿದ್ದಾರೆ. ಇಲ್ಲವರು ವಿದ್ಯಾರ್ಥಿಗಳ ನಿರಾಸೆಯನ್ನು ಒಪ್ಕೊಳ್ತಾರೆ ಹೊರತು ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋ ವ್ಯವಸ್ಥಿತ ಅಪರಾಧವನ್ನಾಗ್ಲಿ, ವಿದ್ಯಾರ್ಥಿಗಳ ಮೇಲಾದ ಪೊಲೀಸ್ ಲಾಠಿ ಚಾರ್ಜ್ ಅಥವಾ ಶಿಕ್ಷಣ ಸಚಿವರ ರಾಜೀನಾಮೆ ಬೇಡಿಕೆಯನ್ನಾಗ್ಲಿ ಎಲ್ಲೂ ಪ್ರಸ್ತಾಪ ಮಾಡುವುದಿಲ್ಲ. ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡದಂತೆ ಕಾಣಿಸಿಕೊಳ್ಬೇಕು, ಆದರೆ ವ್ಯವಸ್ಥೆ ಅಥವಾ ಸರ್ಕಾರದ ವಿರುದ್ಧ ಒಂದು ಬೆರಳನ್ನು ಬೆಟ್ಟು ಮಾಡಬಾರದು ಅನ್ನೋದು ಈ ಪೋಸ್ಟ್ನ ಸ್ಪಷ್ಟ ತಂತ್ರ. ಸೋಲು ತಪ್ಪಲ್ಲ, ಆದರೆ ವಂಚನೆ ತಪ್ಪು. ಎಂದಿಗೂ ಶಾರ್ಟ್ಕಟ್ಗಳನ್ನ ಆಯ್ಕೆ ಮಾಡಿಕೊಳ್ಬೇಡಿ ಅಂತ ಸಚಿನ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ. ಯುವ ಭಾರತ ಕನಸುಗಳು ಮತ್ತು ಉತ್ಸಾಹದಿಂದ ತುಂಬಿದೆ. ಅವರೇ ನಮ್ಮ ಯಶಸ್ಸಿನ ಇಂಧನ. ಸಮಾಜವಾಗಿ ಪೋಷಕರು, ಶಿಕ್ಷಕರು, ಸ್ನೇಹಿತರು, ಸಂಬಂಧಿಕರು, ಶಾಲೆಗಳು ಮತ್ತು ಆಡಳಿತಗಾರರು ಸೇರಿದಂತೆ ನಾವೆಲ್ಲರೂ ನಮ್ಮ ಯುವಜನರು ಸದಾ ಪ್ರೋತ್ಸಾಹ ಮತ್ತು ಉತ್ಸಾಹದಿಂದ ಇರುವಂತೆ ನೋಡಿಕೊಳ್ಳುವಲ್ಲಿ ದೊಡ್ಡ ಜವಾಬ್ದಾರಿ ಹಾಗೂ ವಿಭಿನ್ನ ಪಾತ್ರಗಳನ್ನು ವಹಿಸಬೇಕಿದೆ. ಕಠಿಣ ಪರಿಶ್ರಮಕ್ಕೆ ಪುರಸ್ಕಾರ ಸಿಗುವ, ಪ್ರಾಮಾಣಿಕತೆಯನ್ನ ಪ್ರೋತ್ಸಾಹಿಸುವ ಮತ್ತು ಯೋಗ್ಯತೆಗೆ ಗೆಲುವು ಸಿಗುವಂತ ಸಂಸ್ಕೃತಿಯನ್ನ ನಾವು ನಿರ್ಮಿಸಬೇಕು ಅಂತಾನು ಭಾಷಣ ಬಿಟ್ಟಿದ್ದಾರೆ. ಆದರೆ ಎಲ್ಲೂ ನೀಟ್ ಹಗರಣದಲ್ಲಿ ಸರ್ಕಾರದ, ಶಿಕ್ಷಣ ಸಚಿವರ ವೈಫಲ್ಯದ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹದ ಬಗ್ಗೆ ಅವರ ಅಭಿಪ್ರಾಯನೇ ಇಲ್ಲ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಹೇಳಿಕೆಯಂತೂ ಮತ್ತಷ್ಟು ಕುತೂಹಲಕರವಾಗಿದೆ. ಮೊದಲು ವಿದ್ಯಾರ್ಥಿಗಳ ಪರ ಮಾತಾಡಿದಂತೆ ಕಂಡ್ರು ತಕ್ಷಣವೇ ಅವರು ಹೋರಾಟದ ತೀವ್ರತೆಯನ್ನೇ ತಣ್ಣಗಾಗಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಪ್ರಧಾನಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ, ಸರ್ಕಾರ ಖಂಡಿತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ, ಹಾಗಾಗಿ ವಿದ್ಯಾರ್ಥಿಗಳು ಮನೆಗೆ ಹಿಂತಿರುಗಿ ಅಂತ ಸಲ್ಮಾನ್ ಖಾನ್ ಮನವಿ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ನಡೆಸಿರುವ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಗೆ, ಸೋನಂ, ಇಟ್ಸ್ ಡನ್ ಬ್ರೋ, ಮನೆಯಿಂದ ಊಟ ಕಳಿಸ್ತೀನಿ ಅಂತ ಸಿನಿಮೆಯ ಶೈಲಿಯಲ್ಲಿ ಹೇಳೋ ಮೂಲಕ ಹೋರಾಟದ ತೀವ್ರತೆಯನ್ನ ತಪ್ಪಿಸೋಕೆ ಶ್ರಮಿಸ್ತಾರೆ. ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಹೊಂದಿರುವಂತೆ ತೋರಿಸ್ಕೊಳ್ತಾನೆ ಪ್ರಧಾನಿ ಮತ್ತು ಸರ್ಕಾರದ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತಾರೆ. ಒಟ್ಟಾರೆ ಪ್ರತಿಭಟನೆಯನ್ನ ಬೇಗ ಮುಕ್ತಾಯಗೊಳಿಸೋದು ಇವರ ಮುಖ್ಯ ಗುರಿ. ಕೇವಲ ಸಚಿನ್ ಮತ್ತು ಸಲ್ಮಾನ್ ಮಾತ್ರವಲ್ಲದೆ ಕರೀನಾ ಕಪೂರ್, ಆಲಿಯಾ ಭಟ್, ವರುಣ್ ಧವನ್, ಯುವರಾಜ್ ಸಿಂಗ್ ಸೇರಿದಂತೆ ಇತ್ತೀಚೆಗೆ ಪ್ರತಿಕ್ರಿಯಿಸಿದ ಬಹುತೇಕ ಸೆಲೆಬ್ರಿಟಿಗಳ ಧೋರಣೆಯನ್ನು ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ, ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರಬೇಕು ಅನ್ನೋ ಸಾಮಾನ್ಯ ಮತ್ತು ಸುರಕ್ಷಿತ ಹೇಳಿಕೆಗಳನ್ನಷ್ಟೇ ನೀಡುತ್ತಿದ್ದಾರೆ. ಪ್ರಸ್ತುತ ಅಧಿಕಾರದಲ್ಲಿರೋರನ್ನ ಅಥವಾ ಶಿಕ್ಷಣ ಸಚಿವಾಲಯದ ವೈಫಲ್ಯವನ್ನ ನೇರವಾಗಿ ಪ್ರಶ್ನೆ ಮಾಡುವ ಧೈರ್ಯ ಬಹುತೇಕ ಯಾವುದೇ ಪ್ರಮುಖ ಸೆಲೆಬ್ರಿಟಿಗೂ ಇಲ್ಲದೆ ಇರೋದು ಎದ್ದು ಕಾಣುತ್ತೆ. ಮತ್ತೋರ್ವ ಉದಯೋನ್ಮುಖ ನಟ ರಾಜ್ಕುಮಾರ್ ರಾವ್ ಅವರು ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ ಅವರು ಎಲ್ಲೂ ಸರ್ಕಾರವನ್ನ ಟೀಕಿಸಿರಲಿಲ್ಲ, ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಮಾತುಗಳನ್ನ ಮಾತ್ರ ಆಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಒಬ್ಬರು, ನೀವು ಮೋದಿಯ ಗುಣಗಾನ ಮಾಡುವ ಪ್ರಚಾರದ ಹಾಡಲ್ಲಿ ಭಾಗವಹಿಸಿ ಈಗ ವಿದ್ಯಾರ್ಥಿಗಳ ಪರವಾಗಿ ಮಾತಾಡೋದು ಸರಿನಾ ಅನ್ನುವಂತೆ ಕೇಳಿದ್ರು. ಆ ಪೋಸ್ಟ್ಗೆ ರಾಜ್ಕುಮಾರ್ ರಾವ್ ನೀಡಿರುವ ಪ್ರತಿಕ್ರಿಯೆ ಸೆಲೆಬ್ರಿಟಿಗಳು ಎಂತಹ ಒತ್ತಡದಲ್ಲಿದ್ದಾರೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ. ನಾನೆಂದಿಗೂ ನನ್ನ ಆತ್ಮಸಾಕ್ಷಿಯನ್ನ ಮಾರ್ಕೊಳ್ಳೋಕೆ ಸಾಧ್ಯ ಇಲ್ಲ ಮತ್ತು ಒಂದೇ ಒಂದು ಹಾಡು ನಾನು ಯಾರು, ನಾನು ಯಾವುದಕ್ಕಾಗಿ ನಿಲ್ತೀನಿ ಅಥವಾ ಜೀವನದಲ್ಲಿ ನನ್ನ ಸಿದ್ಧಾಂತಗಳು ಏನು ಅನ್ನೋದನ್ನ ನಿರ್ಧರಿಸೋದಿಲ್ಲ. ನಮಗಿರುವ ಒತ್ತಡ ಎಂಥದ್ದು ಅಂತ ನಿಮ್ಗೆ ಎಂದಿಗೂ ತಿಳಿಯೋಕೆ ಸಾಧ್ಯ ಇಲ್ಲ. ನಾನು ಸರಿ ಯಾವುದೋ ಅದರ ಪರವಾಗಿ ಮತ್ತು ಮಾನವರಾಗಿ ನಮ್ಮನ್ನ ಒಗ್ಗಟ್ಟಿನಿಂದಿಡುವ ತತ್ವಗಳ ಪರವಾಗಿ ಸದಾ ನಿಲ್ತೀನಿ ಅಂತ ರಾಜ್ಕುಮಾರ್ ರಾವ್ ಹೇಳಿದ್ದಾರೆ. ಕೆಲ ಹೊತ್ತಿನ ಬಳಿಕ ಆ ಕಮೆಂಟ್ ಡಿಲೀಟ್ ಆಗಿದೆ. ಆದರೆ ರಾಜ್ಕುಮಾರ್ ಮೇಲೆ ಒತ್ತಡ ಹೇರಿ ಮೋದಿ ಪ್ರಚಾರದ ಹಾಡಿನಲ್ಲಿ ಅವರನ್ನ ಸೇರಿಸಲಾಗಿತ್ತ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಮೋದಿ ಪರವಾಗಿ ಹೇಳಲು ವಿರುದ್ಧವಾಗಿ ಏನನ್ನೂ ಹೇಳದೆ ಇರೋಕೆ ಸೆಲೆಬ್ರಿಟಿಗಳ ಮೇಲೆ ಭಾರಿ ಒತ್ತಡ ಇದೆ ಅನ್ನೋ ಆರೋಪ ಈಗ ವ್ಯಾಪಕವಾಗಿ ಚರ್ಚೆಯಾಗ್ತಿದೆ. ಇಲ್ಲದೆ ಇದ್ದಿದ್ರೆ ರಾಜ್ಕುಮಾರ್ ರಾವ್ ಆ ಕಮೆಂಟ್ ಅನ್ನ ಡಿಲೀಟ್ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಡಜನ್ ಗಟ್ಲೆ ಎಂಪಿ, ಎಂಎಲ್ಎಗಳು ಸಚಿವರನ್ನೇ ಆಮಿಷವೊಡ್ಡಿ ಒತ್ತಡ ಹೇರಿ ಪಕ್ಷದಿಂದ ಹೊರಬರುವಂತೆ ಮಾಡಲಾಗುವ ಈ ದಿನಗಳಲ್ಲಿ ಕಲಾವಿದರ ಮೇಲೆ ಒತ್ತಡ ಇರಬಹುದು ಅನ್ನೋದನ್ನ ಯಾರಾದರೂ ಸುಲಭವಾಗಿ ಊಹೆ ಮಾಡಬಹುದು. ಈಗ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ತೀವ್ರ ಒತ್ತಡದಿಂದಾಗಿ ಮೌನ ಮುರಿಯಲು ಬಲವಂತಕ್ಕೊಳಗಾದ ಈ ಸೆಲೆಬ್ರಿಟಿಗಳು ಸಾರ್ವಜನಿಕರ ಕೆಂಗಣ್ಣಿನಿಂದ ತಪ್ಪಿಸಿಕೊಳ್ಳೋಕೆ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಆದರೆ ಆಡಳಿತಾರೂಢ ನಾಯಕರ ಕೋಪಕ್ಕೆ ಗುರಿಯಾಗಬಾರದು ಎಂಬ ಭಯದಿಂದಾಗಿ ಯಾವುದೇ ಸ್ಪಷ್ಟ ನಿಲುವನ್ನ ತಳೆಯದೆ ಕೋಲಿಗೆ ಪೆಟ್ಟಾಗಬಾರದು, ಹಾವು ಸಾಯಬಾರದು ಅನ್ನುವಂತೆ ಅತ್ಯಂತ ಕಷ್ಟಪಟ್ಟು ಹಗ್ಗದ ಮೇಲಿನ ನಡಿಗೆಯನ್ನ ನಡೆಸಿದ್ದಾರೆ.
ಹೇಳಿಕೆ ನೀಡದೇ ಇದ್ರೆ ಆತ್ಮಸಾಕ್ಷಿ ಕೇಳತ್ತೆ, ಜನ ಕೇಳ್ತಾರೆ. ಇತಿಹಾಸದಲ್ಲಿ ಹೇಡಿಯಾಗಿ ದಾಖಲಾಗ್ತೇನೆ ಅನ್ನೋ ಭಯ, ಹೇಳಿಕೆ ನೀಡಿದ್ರೆ ವೃತ್ತಿ ಜೀವನದಲ್ಲಿ ನಷ್ಟ ಮಾಡ್ಕೊಳ್ಳೋ ಭಯ ಈ ಸೆಲೆಬ್ರಿಟಿಗಳನ್ನ ಹೈರಾಣಾಗಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.